ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಬಿಗ್ ಬಾಸ್ ಖ್ಯಾತಿಯ ತುಕಾಲಿ ಸ್ಟಾರ್ ಸಂತು ಮಾತಾಡ್ತಿದ್ದೀನಿ. ಏನಪ್ಪ ವಿಚಾರ ಅಂದರೆ, ತುಂಬ ಜನಗಳಿಗೆ ಒಂದು ಪ್ರಶ್ನೆ ಇತ್ತು. ಏನಪ್ಪ ಅಂದರೆ, ತುಕಾಲಿ ಸಂತು ಅವರೇ ಮನೆ ಎಲ್ಲಿ ಕಟ್ಟಿದ್ದೀರಾ? ಹಾಸನಲ್ಲಿ ಕಟ್ಟಿದ್ದೀರಾ, ಹೊಳೆನರಸೀಪುರದಲ್ಲಿ ಕಟ್ಟಿದ್ದೀರಾ, ಬೆಂಗಳೂರಲ್ಲಿ ಕಟ್ಟಿದ್ದೀರಾ ಅಂತ ಎಲ್ರಿಗೂ ಈಗ ಉತ್ತರ ಕೊಡೋಂಥ ಸಮಯ. ನಾನು ಮನೆ ಕಟ್ಟಿರೋದು ಬೆಂಗಳೂರು, ತುಮಕೂರು ರೋಡಲ್ಲಿರೋ ಮಾಧವರ ಮೆಟ್ರೋ ಸ್ಟೇಷನಿಂದ TCIಯಿಂದ ಸೀದಾ ಬಂದರೆ ಕುದುರೆಗೆರೆ ಸಿಗುತ್ತೆ, ಅಲ್ಲಿ ನಾನು ಮನೆ ಕಟ್ಟಿದ್ದೀನಿ. ಗೃಹ ಪ್ರವೇಶಕ್ಕೆ ಯಾರನ್ನೂ ಕರೀಲಿಲ್ಲ ಅಂತ ಯಾರೂ ಮನಸ್ತಾಪ ಮಾಡ್ಕೊಂಬೇಡಿ, ಬೇಜಾರು ಮಾಡ್ಕೊಂಬೇಡಿ. ಸಮಯ ಕಮ್ಮಿ ಇತ್ತು, ಯಾಕಂದರೆ ಗಿಲಿ ಶೂಟಿಂಗ್ ನಡೀತಿತ್ತು. ಆ ಟೈಮ್ನಲ್ಲಿ ರಜಾ ಸಿಕ್ಕಿರಲಿಲ್ಲ. ಇದ್ದಂಥ ಸಮಯದಲ್ಲಿ ಒಂದು ಒಳ್ಳೆ ದಿನ ನೋಡಿ ಮನೆ ಸೇರ್ಕೊಂಡ್ಬಿಡೋಣ ಅನ್ನೋದು ಒಂದು ಆತರ ಇತ್ತು. ಸೊ ಹಾಗೇ ಒಂದು ಸಿಂಪಲ್ಲಾಗಿ ಒಂದು ಗೃಹ ಪ್ರವೇಶ ಮಾಡಿ ಮನೆಯನ್ನು ಸೇರ್ಕೊಂಡಿದ್ವಿ. ಈ ಮನೆಗೆ ಯಾಕೆ ಮನಸಂತೋಷ ನಿಲಯ ಅಂತ ಹೆಸರಿಟ್ರಿ ಅಂತ ಎಲ್ಲರೂ ಕೇಳ್ತಾಯಿದ್ರು. ಮನಸಂತೋಷ ನಿಲಯ ತುಂಬ ಚೆನ್ನಾಗಿದೆ, ಒಳ್ಳೆ ಹೆಸರು ಅಂತಿದ್ರು. ಮನ ಅಂದರೆ ಮಾನಸ, ಸಂತೋಷ ಅಂದರೆ ನಾನು. ಮನಸಂತೋಷ, ಇಬ್ಬರು ಸಂತೋಷವಾಗಿರಬೇಕು, ಮನಸ್ಸು ಸಂತೋಷವಾಗಿರಬೇಕು ಅಂದ್ಬಿಟ್ಟು ಇಬ್ಬರು ಹೆಸರು ಸೇರಿಕೊಳ್ಳಿ ಅಂತ. ಯಾಕೆಂದರೆ ಇದರಲ್ಲಿ ಈ ಮನೆ ಕಟ್ಟೋದ್ರಲ್ಲಿ ನನ್ನೊಬ್ಬನ ಶ್ರಮ ಇಲ್ಲ, ನನ್ನ ಹೆಂಡತಿ ಶ್ರಮನೂ ಕೂಡ ಇದೆ. ಸೊ ಹಾಗಾಗಿ ಇಬ್ಬರು ಹೆಸರು ಇರಲಿ ಅಂತ ಇಬ್ಬರು ಸೇರಿಟ್ಟಿದ್ದು ಮನಸಂತೋಷ ನಿಲಯ ಅಂತ. ನಿಮ್ಗಳ ಆಶೀರ್ವಾದದಿಂದ ಮನಸ್ಸು ಮನೆ ಎರಡೂ ಸಂತೋಷವಾಗಿರಲಿ ಅಂತ ಭಗವಂತನಲ್ಲಿ ಕೇಳ್ಕೊತೀನಿ. 11 ವರ್ಷದಿಂದ ಟೆಲಿವಿಷನಲ್ಲಿ ಸಂಪಾದನೆ ಮಾಡಿದ್ದು, ಹಾಗೆಯೇ ಪಬ್ಲಿಕ್ ಪ್ರೋಗ್ರಾಮ್ಸು, ಹಾಗೆಯೇ ಬಿಗ್ ಬಾಸು ಮತ್ತು ಸಿನಿಮಾ, ಇದರೆಲ್ಲದರಿಂದ ಬಂದಂಥ ಸ್ವಲ್ಪ ಹಣನ ಕೂಡಿಟ್ಟು ಬೆಂಗಳೂರಿನಲ್ಲಿ ಒಂದು ಮನೆ ಮಾಡಲೇಬೇಕು ಅಂತ ಮಾಡಿದೆ. ಇದು ನನ್ನ ತಾಯಿ ಕನಸು, ಹಾಗೆಯೇ ನನ್ನ ಹೆಂಡತಿ ಕನಸು ಕೂಡ. ಇವರಿಬ್ಬರು ಕನಸನ್ನ ನನಸು ಮಾಡಿದ್ದೀನಿ. ನಂಗೆ ಭಾರಿ ಖುಷಿಯಾಗುತ್ತೆ. ಎಲ್ಲರನ್ನೂ ಕರೆದು ಒಂದು ದೊಡ್ಡ ಹಬ್ಬ ಸಂಭ್ರಮದ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸಮಯ ಸಾಕಾಗಿಲ್ಲ. ದಯವಿಟ್ಟು ಯಾರನ್ನ ಕರೆದಿಲ್ವೋ ಅವರು ಬೇಜಾರು ಮಾಡ್ಕೊಂಬೇಡಿ. ಎಲ್ಲರೂ ಒಂದಿನ ಕರೆಸಿ ಒಂದು ಪೂಜೆ ಮಾಡಿ ಎಲ್ರಿಗೂ ಊಟ ಹಾಕ್ಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಈ ಒಂದು ಆಸೆ ಈಡೇರಲಿ. ಮತ್ತು ಭಗವಂತ ನನಗೆ, ನನ್ನ ಹೆಂಡತಿಗೆ, ನನ್ನ ಮನೆಗೆ ಯಾವುದೇ ರೀತಿ ಕೆಟ್ಟ ದೃಷ್ಟಿ ಬೀಳ್ದಂಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ನಿಮ್ಗಳ ಅಭಿಮಾನ ಪ್ರೀತಿ ಇದೇ ರೀತಿ ಇರಲಿ, ಇನ್ನಷ್ಟು ಯಶಸ್ಸನ್ನು ಕೊಡಲಿ. ನಿಮ್ಗಳ ಆಶೀರ್ವಾದ ಸದಾಕಾಲ ಈ ಪುಟ್ಟ ಕಲಾವಿದರ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಸದಾ ಚಿರುಣಿ ಇಂತಿ ನಿಮ್ಮ ಪ್ರೀತಿಯ ತುಕಾಲಿ ಸಂತು. ಥ್ಯಾಂಕ್ ಯು, ಧನ್ಯವಾದಗಳು.